ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಪ್ರತಿಯೊಬ್ಬರು ಏನಂತಾರೆ, ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲ ವಿಷಯದ ಬಗ್ಗೆನೂ ನಮ್ಗೆ ಹೇಳಿದ್ದೀರಾ, ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದೀರಾ ಹೊಸದಾಗಿ. ಬಟ್ ಏನಪ್ಪ ಅಂದರೆ, ಎಷ್ಟೊಂದು ಜನಕ್ಕೆ ಬಿಸ್ನೆಸ್ಗಳು ಮಾಡ್ತಿರ್ತಾರೆ, ಕೈ ಬಾಯಿ ಹತ್ತಾ ಇರಲ್ಲ. ಕೆಲವರಿಗೆ ದುಡ್ಡು ಚೆನ್ನಾಗಿ ಬರ್ತಿರುತ್ತೆ, ಬಿಸ್ನೆಸ್ ಆಗ್ತಿರುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಖರ್ಚಿಗೆ ಹೋಗ್ತಾ ಇರುತ್ತೆ. ಸೊ ದುಡ್ಡು ನಿಲ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ಲ, ನಷ್ಟ ಅನುಭವಿಸ್ತಾ ಇರೋವಂಥದ್ದು. ಎಷ್ಟೋ ಜನ ಲೋನ್ ತೊಗೊಂಡಿರ್ತೀರ, ಕೈ ಸಾಲಗಳು ಮಾಡ್ಕೊಂಡಿರ್ತೀರ, ಅದನ್ನು ತೀರ್ಸೋಕ್ಕಾಗದೆ ಏನಪ್ಪ ಅಂತಂದರೆ ಒಂದು ಬಿಸ್ನೆಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಅದು ಗ್ರೋತ್ ಕೂಡ ಆಗದೆ ಇರೋದ್ರಿಂದ ನಿಮ್ಗಲ್ಲಿ ನೆಮ್ಮದಿನೂ ಇಲ್ಲ, ದುಡ್ಡು ಇಲ್ಲ, ಆ ರೀತಿಯಲ್ಲಿ ಆರೋಗ್ಯನೂ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಬಿಸ್ನೆಸ್ಗೆ ಏನಾದರೂ ಗ್ರೋತ್ ಆಗೋದಕ್ಕೆ ಅಂದರೆ ಬಿಸ್ನೆಸ್ಸಲ್ಲಿ ಏಳಿಗೆ ಆಗೋದಕ್ಕೆ ಏನಾದರೂ ಒಂದು ಒಳ್ಳೆ ರೆಮಿಡೀಸ್ ಕೊಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ನೀವು ಒಂದು ಸಣ್ಣದಾಗಿ ಹೋಟ್ಲು ಮಾಡ್ತಾ ಇರ್ಬೋದು, ಒಂದು ಚಿಕ್ಕದ ಕಿರಾಣಿ ಅಂಗಡಿ ಇಟ್ಕೊಂಡಿರೋವಂಥದ್ದು ಇರ್ಬೋದು, ಅಥವಾ ದೊಡ್ಡದೇ ಏನಾದರೂ ಬಿಸ್ನೆಸ್ಗಳು ಮಾಡ್ತಾ ಇರೋವಂಥದ್ದು ಇರ್ಬೋದು. ಇಂಥ ಬಿಸ್ನೆಸ್ ಅಂಥ ಬಿಸ್ನೆಸ್ ಅಂತ ಏನಿಲ್ಲ. ಪ್ರಪಂಚದಲ್ಲಿ ಏನೇ ಬಿಸ್ನೆಸ್ ನೀವು ಮಾಡ್ತಾ ಇರ್ತೀರಾ ಅಂತಂದರೂ ಕೂಡ ಈಗ ನಾನು ಹೇಳುವಂಥ ಒಂದು ಪರಿಹಾರಗಳೇನಿರುತ್ತೆ ಅದನ್ನು ಮಾಡ್ತಾ ಬಂದಾಗ ನಿಮಗಿರೋಂಥ ಅಡೆತಡೆಗಳಿರ್ಬೋದು, ಅಥವಾ ಏಳಿಗೆಗಳು ಕಮ್ಮಿ ಇರೋವಂಥದ್ದು ಏಳಿಗೆ ಆಗೋ ರೀತಿಯಲ್ಲಿ ಹಣ ಚೆನ್ನಾಗಿ ಬರೋವಂಥದ್ದು, ಆರ್ಥಿಕ ಒಂದು ಏನು ನಷ್ಟ ಅನುಭವಿಸ್ತಿರ್ತೀರ ಸ್ಟೆಬಿಲಿಟಿ ಬರೋವಂಥದ್ದಾಗುತ್ತೆ. ಹಣಕಾಸಿನ ಒಂದು ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಕಾಣುವಂಥದ್ದು, ಈ ರೀತಿ ಎಲ್ಲ ನಿಮಗೆ ಆಗಬೇಕು ಅನ್ನೋ ಥರ ಇತ್ತು ಅಂದಾಗ ನಾನು ಕೆಲವೆಲ್ಲ ರೆಮಿಡೀಸ್ ಹೇಳ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಜನ ಆಕರ್ಷಣೆ ಆಗಬೇಕು, ಧನ ಆಕರ್ಷಣೆ ಆಗಬೇಕು. ಬಿಸ್ನೆಸ್ ಅಂತ ಬಂದಾಗ ಜನ ಬಂದರೆ ದುಡ್ಡು ಬರುತ್ತೆ, ದುಡ್ಡು ಬಂದ್ರೇ ನಿಮಗೆ ಬಿಸ್ನೆಸ್ಸಲ್ಲಿ ಏಳಿಗೆ ಆಗುತ್ತೆ. ಮೇಯ್ನ್ ಜನ ಬರಬೇಕು ಅನ್ನೋದ್ರಿಂದ ನೀವೇನು ಮಾಡಬೇಕು ಅಂದರೆ, ನೀವು ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ, ಎಂಥದೇ ಬಿಸ್ನೆಸ್ ಆಗಿರಲಿ, ಒಂದು ಚಿಕ್ಕ ಗಾಡಿಯಲ್ಲಿ ನೀವೇನಾದರೂ ವಡೆ ಬೋಂಡ ಆಗ್ತಾ ಇರೋವಂಥದ್ದು, ಅಥವಾ ಸ್ಟ್ರೀಟ್ ಸೈಡ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ, ಅತಿ ಗಾಡಿಯಲ್ಲೂ ಕೂಡ ಏನಾದರೂ ಒಂದು ಸೊಪ್ಪು ಮಾರೋರು ಇರ್ಬೋದು, ಅಥವಾ ಅಡುಗೆಗಳೇನಾದರೂ ಮಾಡಿ ಸೇಲ್ ಮಾಡೋವಂಥದ್ದು ಇರ್ಬೋದು. ಆ ರೀತಿ ಗಾಡಿಯಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಅಂಗಡಿಗಳು, ಹೋಟ್ಲುಗಳು, ಏನೇ ಬಿಸ್ನೆಸ್ ನೀವು ಮಾಡ್ತಿರ್ತೀರ ಅಂತಂದರೂ ಕೂಡ, ಬಟ್ಟೆ ಅಂಗಡಿ ಇರ್ಬೋದು, ಯಾವುದೇ ಬಿಸ್ನೆಸ್ ಇರ್ಬೋದು, ಪ್ರಪಂಚದಲ್ಲಿ ಯಾವ ಬಿಸ್ನೆಸ್ ನೀವೇನೇನು ಮಾಡ್ತಿರ್ತೀರ, ಒಂದು ಆಫೀಸ್ ಇಟ್ಕೊಂಡಿರೋವಂಥದ್ದು ಇರ್ಬೋದು, ಎಲ್ರಿಗೂ ಹೇಳೋಂಥ ಪರಿಹಾರ ಏನಪ್ಪ ಅಂದರೆ, ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಒಂದು ಕೆಂಪು ಬಟ್ಟೆಯಲ್ಲಿ ಪಟಕ ಅಂತ ನಾನೇನು ಹೇಳಿದೆ, ಆಲಮ್ ಅಂತ ಕರಿತೀವಿ. ತೋರಿಸಿದ್ದೆ ನಾನು ಆಗಲೇ ಒಂದು ವಿಡಿಯೋದಲ್ಲಿ, ಆ ವಿಡಿಯೋ ಇದೆ ನಿಮಗೆ. ಸೊ ಆ ವಿಡಿಯೋ ಹೋಗಿ ನೋಡಿ, ಅದ್ರಲ್ಲಿ ನಾನು ತೋರಿಸ್ತೀನಿ ಆಲಮ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಪಟಕ ಅಂತ ಹೇಳ್ತೀವಿ ಅದನ್ನು. ನೀವು ಯಾವುದಾದ್ರೂ ಗ್ರಂಥಿ ಅಂಗಡಿಲಿ ಕೇಳಿದ್ರು ಕೊಡ್ತಾರೆ. ಅದು ಶೇಪ್ ಇರೋಲ್ಲ, ಸೈಜ್ ಸ್ವಲ್ಪ ದಪ್ಪಗೆ ಬಂದಿರುತ್ತೆ. ಸೊ ಬಿಳಿ ಕಲರ್ ಇರೋವಂಥದ್ದು ಪಟಕ ಅಂತ ಕೇಳಿದರೆ ಕೊಡ್ತಾರೆ ನಿಮಗೆ. ಅದನ್ನು ನೀವೇನು ಮಾಡಬೇಕು ಅಂದರೆ, ಶುಕ್ರವಾರ ತಂದುಬಿಟ್ಟು ಕೆಂಪು ಬಟ್ಟೆಯಲ್ಲಿ ಅಥವಾ ಬಿಳಿ ಬಟ್ಟೆಯಲ್ಲಿ ನೀಟಾಗಿ ಕಟ್ಬಿಟ್ಟು, ಅದಕ್ಕೆ ಅರಿಶಿನ, ಕುಂಕುಮ, ಸಾಂಬ್ರಾಣಿ, ಊದ್ಬತ್ತಿ, ಕರ್ಪೂರ ಎಲ್ಲ ತೋರಿಸಿ ಚೆನ್ನಾಗಿ ಪೂಜೆ ಮಾಡಿ, ನೀವು ನಿಮ್ಮ ಒಂದು ಕ್ಯಾಶ್ ಬಾಕ್ಸು, ಅಥವಾ ನೀವು ಬಾಗಿಲಿಂದ ಒಳಗಡೆ ಬರ್ತೀರಲ್ಲ ಅಲ್ಲಿ ಮೇಲ್ಗಡೆ, ಅಂದರೆ ಎಂಟ್ರಿ ಆಗ್ತಿರೋ ಬಾಗಿಲು ಒಳಗಡೆ, ಹಿಂಗೆ ಒಳಗಡೆ ಬರ್ತಿರೋದು ಅಂಗಡಿ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ಒಂದು ನೀವು ಗಾಡಿ ಇಟ್ಟಿರ್ತೀರಂದರೆ ಗಾಡಿ ಒಳಗಡೆನೂ ಇರ್ಬೋದು, ಅಥವಾ ಒಂದು ಹೋಟೆಲ್ ಮಾಡ್ತಿರ್ತೀರಂದರೆ ನೀವು ಅಷ್ಟೇ ಕ್ಯಾಶ್ ಬಾಕ್ಸಲ್ಲಾದರೂ ಪರವಾಗಿಲ್ಲ, ಮನೆ ಅಂದರೆ ಅಂಗಡಿ ಒಳಗಡೆ ಏನು ಬರ್ತೀರಾ, ಆಫೀಸ್ ಒಳಗಡೆ ಏನು ಬರ್ತೀರಾ, ಆ ಮೇಲ್ಗಡೆ ಮೇಲ್ಗಡೆ ಏನಿರುತ್ತೆ ಎಂಟ್ರಿ ಆಗ್ತಿರಲ್ಲ, ಆ ಗೋಡೆಗೆ ನೀವೇನು ಮಾಡಬೇಕು, ಅದನ್ನು ಮೊಳೆ ಹೊಡೆದ್ಬಿಟ್ಟು ನೇತಾಕಬೇಕು. ಇಲ್ಲಾಂತಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು. ಪಾನಿಪುರಿ ಇರ್ಬೋದು, ಈ ರೀತಿ ಗಾಡಿಗಳೇನಾದರೂ ಯೂಸ್ ಮಾಡ್ತೀರಂದರೆ ಗಾಡಿ ಒಳಗಡೆನೂ ಕೂಡ ನೀವು ಇದನ್ನು ಕಟ್ಬೋದು. ಇದು ತುಂಬ ಎಕ್ಸಲೆಂಟ್ ರೆಮಿಡಿ, 100% ವರ್ಕ್ ಆಗುವಂಥ ರೆಮಿಡಿ. ಪ್ರತಿಯೊಬ್ಬರು ಇದನ್ನು ಮಾಡಿ ಅಂತ ಹೇಳ್ತೀನಿ. ಮನೇಲೂ ಕೂಡ ನೀವು ಕಟ್ಬೋದು ಅಂತ ಹೇಳಿದ್ದೀನಿ. ಯಾಕಂದರೆ ಮನೆಯಲ್ಲೂ ದೃಷ್ಟಿದೋಷಗಳಿರ್ಬೋದು, ಅಥವಾ ಏನೇ ಪ್ರಾಬ್ಲಮ್ ಆದರೂ ಕೂಡ, ಮಕ್ಕಳಿಗೇನಾದರೂ ಒಂದು ವಿದ್ಯೆ ಇಲ್ಲ, ಆ ರೀತಿ ಇದ್ದರೂ ಕೂಡ ಅದು ಸರಿ ಮಾಡೋವಂಥದ್ದನ್ನು ಮಾಡುತ್ತೆ. ಬಿಳಿ ಪಟಕ ಅಂತ ನಾವೇನು ಹೇಳ್ತೀವಿ, ಆಲಮ್ ಅಂತ ಹೇಳ್ತೀವಿ. ಎಕ್ಸಲೆಂಟ್ ರೆಮಿಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿ. ಯಾರು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡೋದಿಲ್ಲ. ಯಾಕಂದರೆ ಯಾರಿಗೂ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಬಂದು ಏನಾದರೂ ಅದು ಇದು ಮಾಡಿಸ್ಕೊಂಡು ಹೋಗಬೇಕು ಅನ್ನೋ ಥರ ಇರುತ್ತೆ. ಈ ರೀತಿ ಪರಿಹಾರಗಳು ಸುಲಭವಾಗಿ ಆಗೋವಂಥದ್ದನ್ನ ಯಾರೂ ಹೇಳಲ್ಲ. ನಿಮ್ಗೆ ಅದೊಂದು ₹20 ₹30ಗೆಲ್ಲ ಸಿಗೋವಂಥದ್ದು. ಅದನ್ನು ನೀವು ಕಟ್ಟಿದಾಗ ನೋಡಿ, ಕಟ್ಬಿಟ್ಟು ಪೂಜೆ ಮಾಡ್ತಾ ಬನ್ನಿ, ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಬಿಸ್ನೆಸ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಅದು ಬಿಟ್ಟು ಕೆಲವೊಂದೆಲ್ಲ ರೆಮಿಡೀಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದನ್ನು ಕೂಡ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಏನಪ್ಪ ಹೇಳ್ತೀನಿ ಅಂತಂದರೆ, ದಿನ ಬೆಳಗ್ಗೆ ಕಪ್ಪು ನಾಯಿ ಯಾವುದಾದ್ರೂ, ಅಂದರೆ ಮನೆ ಹತ್ರನೋ ರೋಡಲ್ಲೋ ಎಲ್ಲೋ ನೀವು ಬಿಸ್ನೆಸ್ಗೆ ಅಂತ ಹೋಗುವಾಗ, ಕೆಲಸಕ್ಕೆ ಅಂತ ಹೋಗ್ಬೇಕಾದ್ರೆ ಈ ಕಪ್ಪು ನಾಯಿ ಏನಾದರೂ ಸಿಕ್ತು ಅಂತಂದರೆ, ಆದಷ್ಟು ನೀವೇನು ಮಾಡಬೇಕು ಅಂತಂದರೆ, ಚಪಾತಿ ಅದು ಹಾಕೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ದಿನ ಬೇಕಾಗಿಲ್ಲ, ಶನಿವಾರ ಹಾಕಿ. ನೀವು ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಕಪ್ಪು ನಾಯಿ, ರಾಹು ಅಂತ ಹೇಳುವಂಥದ್ದು, ಜೊತೆಗೆ ಶನಿ ಅಂತ ಹೇಳುವಂಥದ್ದು, ಚಪಾತಿ ಹಾಕೋದ್ರಿಂದ ಶನಿ ಮತ್ತು ರಾಹು ಇಬ್ಬರಿಗೂ ಖುಷಿ ಆಗುವಂಥದ್ದು. ಅವರಿಬ್ಬರೂ ಒಂದು ಸ್ವಲ್ಪ ಕಣ್ಬಿಟ್ಬಿಟ್ರೆ ತುಂಬ ಮೇಲಕ್ಕೆ ನಮ್ಮನ್ನು ಎತ್ತಾರೆ ಅಂತ ಹೇಳ್ತೀನಿ. ಅದರಿಂದ ಶನಿ ನಮಗೆ ಕಾಟ ಕೊಡ್ಬೋದು, ಬಟ್ ಒಂದು ಒಳ್ಳೆ ರಿಸಲ್ಟ್ಸ್ನ ತೋರಿಸಿ, ಇವರೆಲ್ಲ ಹೆಂಗೆ ಅಂತ ತೋರಿಸಿ ನಮ್ಮನ್ನ ಮೇಲೆತ್ತುವಂಥದ್ದು. ಶನಿ ಯಾವಾಗಲೂ ಕಾಟ ಕೊಡೋಕ್ಕೆ ಬರೋದಿಲ್ಲ, ಬುದ್ಧಿ ಕಲ್ಸಕ್ಕೆ ಬರ್ತಾನೆ. ಬುದ್ಧಿ ಕಲ್ಸಿದ ಮೇಲೆ ನಿಮ್ಗೆ ಏನು ಕೊಡಬೇಕು ಅದನ್ನು ಚೆನ್ನಾಗಿ ಕೊಟ್ಟಿರ್ತಾನೆ. ಚೆನ್ನಾಗಿ ಕೊಟ್ಟಾಗ ಜಂಬ ತೋರಿಸಿದ್ರೆ ಕಿತ್ಕೊಂಡ್ಬಿಟ್ಟು ಏನೇನಾಗುತ್ತೆ ಅಂತ ತೋರಿಸ್ಬಿಟ್ಟು, ನಿಮಗೆ ಜೀವನ ಅಂದರೆ ಏನು ಅಂತ ತೋರಿಸ್ಬಿಟ್ಟು ಮತ್ತೆ ವಾಪಸ್ ಕೊಡ್ತಾನೆ. ಯಾವುದೇ ರೀತಿಯಲ್ಲೂ ಕೆಡಕ್ಕೆ ಮಾಡೋದಿಲ್ಲ ಶನಿ. ಭಯ ಪಡಬೇಕು ಯಾವುದಕ್ಕೆ ಅಂದರೆ, ನೀವು ಸರಿಯಾದ ಪಾಠ ಕಲಿಬೇಕು ಅನ್ನೋಂಥದ್ರಿಂದ. ಅದರಿಂದ ಈ ಒಂದು ಏನು ಸುಲಭ ಪರಿಹಾರ ಇದೆ, ತುಂಬ ಎಕ್ಸಲೆಂಟ್ ರೆಮಿಡೀಸ್ ಇದು. ಇದಕ್ಕೇನು ಖರ್ಚೇ ಇಲ್ಲ.
ಚಪಾತಿ ಶನಿವಾರ ಶನಿವಾರ ಯಾವುದಾದ್ರೂ ಬೀದಿ ನಾಯಿಗಳಿಗೆ ಅಂದರೆ ಕಪ್ಪು ನಾಯಿಗಳಿಗೆ ಹಾಕುವಂಥದ್ದು ಒಳ್ಳೆಯದು. ಕಪ್ಪು ನಾಯಿಯೇ ಹುಡ್ಕೊಂಡು ಹೋಗ್ಬೇಕಾ, ಯಾವ ನಾಯಿ ಸಿಕ್ಕಿದ್ರೂ ಹಾಕಿ ಪರವಾಗಿಲ್ಲ. ಕಪ್ಪು ನಾಯಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮ್ಮ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಏನಿರುತ್ತೆ, ಏನಾದರೂ ಒಂದು ಬೆಳ್ಳಿದು ಚಿಕ್ಕದಾದ್ರೂ ಪರವಾಗಿಲ್ಲ, ಒಂದು ಕಾಯಿನ್ ಆದರೂ ಪರವಾಗಿಲ್ಲ, ಅದಕ್ಕೋಸ್ಕರ ಏನೋ ಕೆ ಜಿ ತಂದುಬಿಡ್ಬೇಕು ಇಲ್ಲವೇ ಇಲ್ಲ. ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಕಾಯಿನ್ ಇರ್ಬೋದು ಅಥವಾ ದೇವರು ಇರ್ಬೋದು, ಯಾವುದು ನಿಮ್ಗಾಗುತ್ತೆ ಅದನ್ನು ಒಂದು ಬೆಳ್ಳಿದೇನಾದರೂ ವಸ್ತು ಇಡೋವಂಥದ್ದನ್ನು ಮಾಡಿ. ಎಲ್ಲಾದರೂ ಸರಿ, ನಾನು ಹೇಳಿದ್ನಲ್ಲ, ಎಲ್ಲ ಬಿಸ್ನೆಸ್ಸವ್ರಿಗೂ ಇದು ಹೇಳ್ತಾ ಇದ್ದೀನಿ, ಇವರಿಗೆ ಅವರಿಗೆ ಅಂತೆಲ್ಲ ಏನೂ ಇಲ್ಲ. ಪ್ರತಿಯೊಬ್ಬರು ಏನಾದರೂ ಒಂದು ಸಣ್ಣದು ಬೆಳ್ಳಿದೇನಾದರೂ ಕಾಯಿನ್ನು ಅಂದರೆ ಎಲ್ಲ ದೇವ್ರುಗಳ್ದೆಲ್ಲ ಬರುತ್ತೆ ಕಾಯಿನ್ಸು, ಆ ರೀತಿ ಏನಾದರೂ ಇಡೋವಂಥದ್ದು ಅಥವಾ ನಿಮ್ಗೆ ಆಗುತ್ತೆ ಅಂದರೆ ಬೆಳ್ಳಿದೇನಾದರೂ ಮೂರ್ತಿಗಳನ್ನ ಇಡೋವಂಥದ್ದು ಇರ್ಬೋದು, ಅಥವಾ ಏನಾದರೂ ನಿಮ್ಗೆ ಏನಾಗುತ್ತೆ ಅದನ್ನು ಬೆಳ್ಳಿದೊಂದು ಏನಾದರೂ ಇಡೋವಂಥದ್ದನ್ನು ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಬಿಸ್ನೆಸ್ ಏನು ಮಾಡ್ತೀರಾ ಅಲ್ಲಿ ಬೆಳ್ಳಿಯ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದರಿಂದ ಬೆಳ್ಳಿ ಇಡೋವಂಥದ್ದನ್ನು ಮಾಡಿ. ಇನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಏನಾದರೂ ಅಂದರೆ ಸೂರ್ಯ ನಮಸ್ಕಾರ ಮಾಡೋವಂಥದ್ದು ಇರ್ಬೋದು ಅಥವಾ ಆರ್ಗೆ ಕೊಡೋವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ನೀರಲ್ಲಿ ಈ ಒಂದು ಒಣಮೆಣಸಿನ್ಕಾಯಿ ಬೀಜ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಅದನ್ನು ಆರ್ಗೆ ಕೊಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿ ಇದಾಗುತ್ತೆ. ಇದು ಬಿಸ್ನೆಸ್ಗೆ ಅಂತಲೇ ಅಲ್ಲ, ಓದೋ ಮಕ್ಳಿಗೂ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ದಿನ ಬೆಳಗ್ಗೆ ನಿಮ್ಮ ಮಕ್ಕಳಿಗೆ ಸೂರ್ಯ ನಮಸ್ಕಾರ ಮಾಡಿಸಿ ಸ್ವಲ್ಪ ಬಿಸಿಲು ಮೈ ಮೇಲೆ ಬೀಳೋವಂಥದ್ದು, ಎಳೆ ಬಿಸಿಲು ಬೀಳೋವಂಥದ್ದನ್ನು ಮಾಡಬೇಕು. ಆ ರೀತಿಯಲ್ಲಿ ಈ ಒಂದು ಆರ್ಗೆ ಅಂತ ನಾನು ಹೇಳಿದೆ, ಒಂದು ತಾಮ್ರದ ಚೊಂಬಲ್ಲಿ ಸ್ವಲ್ಪ ನೀರು, ಈ ಒಂದು ಒಣಮೆಣಸಿನಕಾಯಿ ಬೀಜಗಳೇನಿರುತ್ತೆ ಅದನ್ನು ಸ್ವಲ್ಪ ಬೀಜ ಅದರಲ್ಲಿ ಹಾಕ್ಬಿಟ್ಟು ಆ ನೀರನ್ನ ಆರ್ಗೆ ಕೊಡೋದ್ರಿಂದ ಕೂಡ ಸೂರ್ಯನಿಗೆ ಎಕ್ಸಲೆಂಟ್ ರಿಸಲ್ಟ್ಸ್, ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುವಂಥದ್ದು. ಇದನ್ನೆಲ್ಲ ನೀವು ನೋಡ್ತೀರಾ ಅಂತ ಹೇಳೋವಂಥದ್ದು. ಇನ್ನು ಏನಪ್ಪ ಅಂತಂದರೆ ಶನಿವಾರ ಸಾಧ್ಯವಾದಷ್ಟು ಈ ಸಾಸಿವೆ ಎಣ್ಣೆ ಅಂತ ಸಿಗುತ್ತೆ. ಇವಾಗ ಮಣ್ಣಿನ ದೀಪಗಳು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಥ ಒಂದು ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅರಳಿ ಮರದಕ್ಕೆ ಬುಡದಲ್ಲಿ ಹಚ್ಚುವಂಥದ್ದು ಶನಿವಾರ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇದೇನಪ್ಪ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಪರಿಹಾರ ಏನಿದೆ, ಇದು ಮಾಡೋದ್ರಿಂದ ಸ್ಟೆಬಿಲಿಟಿ ಬರುತ್ತೆ ಬಿಸ್ನೆಸ್ಸಲ್ಲಿ, ಇಂಪ್ರೂವ್ಮೆಂಟ್ಸ್ ಜಾಸ್ತಿ ನೋಡ್ತೀರಾ. ಸಾಸಿವೆ ಎಣ್ಣೆ ಒಂದು ಬಾಟ್ಲು ಸಿಗುತ್ತೆ ಅಂಗಡಿಯಲ್ಲಿ. ಒಂದು ಮಣ್ಣಿನ ದೀಪ ತೊಗೊಳ್ಳಿ. ಶನಿವಾರ ಸಾಯಂಕಾಲ 6 ಗಂಟೆ ಆದಮೇಲೆ ಯಾವುದಾದ್ರೂ ಮನೆ ಹತ್ರ ಇರೋವಂಥ ಅರಳಿ ಮರ, ದೇವಸ್ಥಾನದಲ್ಲಿರುವಂಥ ಅರಳಿ ಮರದ ಹತ್ರ ಹೋಗ್ಬಿಟ್ಟು ಹಚ್ಬಿಟ್ಟು ಒಂದು 3 ಸುತ್ತು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಪಾಡ ನೀವು ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಒಂದು ವ್ಯಾಪಾರ ವೃದ್ಧಿ ಯಂತ್ರ ಅಂತ ಸಿಗುತ್ತೆ, ಅದನ್ನಾದರೂ ಇಡಿ. ಇಲ್ಲ ಅಂತಂದರೆ ಶ್ರೀ ಯಂತ್ರ ಸಿಗುತ್ತೆ ನಿಮಗೆ. ಶ್ರೀ ಯಂತ್ರ ಆದರೂ ಇಡ್ಬೋದು, ವ್ಯಾಪಾರ ವೃದ್ಧಿ ಯಂತ್ರ ಆದರೂ ಇಡ್ಬೋದು. ಸೊ ಇದು ಇಡೋದ್ರಿಂದ ಕೂಡ ನಿಮಗೆ ಏನಂದರೆ ಇಂಪ್ರೂವ್ಮೆಂಟು, ಬೆನಿಫಿಟ್ಟು, ಸ್ಟೆಬಿಲಿಟಿ ಪ್ರತಿಯೊಂದು ಬರೋದ್ರಿಂದ ಶ್ರೀ ಯಂತ್ರ ಆದರೂ ಇಡಿ ಅಥವಾ ವ್ಯಾಪಾರಾಭಿವೃದ್ಧಿ ಯಂತ್ರ ಅಂತ ಸಿಗುತ್ತೆ, ಅದನ್ನಾದರೂ ಇಡುವಂಥದ್ದನ್ನು ಮಾಡುವಾಗ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಸ್ಟ್ರಗಲ್ ನೋಡ್ತಾ ಇರ್ತೀರಾ, ಚೆನ್ನಾಗಿ ಏನು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇರಲ್ಲ, ಸ್ವಲ್ಪ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಸ್ಟೆಬಿಲಿಟಿನೇ ಇಲ್ಲ ಅಂತ ಹೇಳೋವಂಥದ್ದು ಇತ್ತು ಅಂತಂದರೆ ಸಾಧ್ಯವಾದಷ್ಟು ನೀವು ದುರ್ಗಾ ಸಹಸ್ರನಾಮ ಹೇಳೋವಂಥದ್ದು, ಹೇಳಕ್ಕೆ ಬರಲ್ಲ ಅಂದರೆ ಕೇಳಿಸ್ಕೊಳ್ಳೋ ಅಂಥದ್ದು ಮಂಗಳವಾರ ಶುಕ್ರವಾರ ನಿಮ್ಮ ಒಂದು ಏನು ಬಿಸ್ನೆಸ್ ಸ್ಥಳ ಇರುತ್ತೆ ಅಲ್ಲಿ ಇದನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಯಾಕಪ್ಪ ಅಂತಂದರೆ ದುರ್ಗಾ ಸಹಸ್ರನಾಮದಲ್ಲಿ ತುಂಬ ಪವರ್ ಇದೆ. ಸೊ ದುರ್ಗಾದೇವಿನ ಪೂಜೆ ಮಾಡಿದ್ರು ಕೂಡ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನಾವು ನೋಡ್ಬೋದು. ಅದರಿಂದ ದುರ್ಗಾ ಸಹಸ್ರನಾಮ ಕೇಳಿಸ್ಕೊಳ್ಳೋವಂಥದ್ದು ಮಂಗಳವಾರ ಶುಕ್ರವಾರ ನೀವು ಏನು ಬಿಸ್ನೆಸ್ ಮಾಡ್ತಿರ್ತೀರ ಆ ಬಿಸ್ನೆಸ್ ಸ್ಥಳದಲ್ಲಿ ಅದನ್ನು ನೀವು ಕೇಳಿಸ್ಕೋಬೋದು. ಜೋರಾಗಿ ಹಾಕ್ಕೊಳ್ಳಿ ಅಥವಾ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಕೂಡ ಕೇಳುವಂಥದ್ದನ್ನು ಮಾಡಿ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಆ ರೀತಿಯಲ್ಲಿ ಏನಾದರೂ ನಿಮ್ಮ ಬಿಸ್ನೆಸ್ ಜಾಗದಲ್ಲಿ ಕಿರಿಕಿರಿ ಇದೆ, ತುಂಬ ಒಂಥರ ಮಾನಸಿಕವಾಗಿ ತುಂಬ ನೋವಾಗುವಂಥದ್ದು, ಏನೋ ಗೊತ್ತಿಲ್ಲದೆ ಸುಮ್ಮನೆ ಕಿರಿಕಿರಿ ಆಗ್ತಾ ಇರೋವಂಥದ್ದು, ಈ ರೀತಿ ಏನಾದರೂ ಇತ್ತು ಅಂತಂದರೆ ಶನಿವಾರ ಹನುಮಾನ್ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಸ್ವಲ್ಪ ಬೆಣ್ಣೆ ಚಿಕ್ಕದು ಸಿಗುತ್ತೆ ನಿಮಗೆ. ಅದೇನು ಒಂದು 2 ರೂಪಾಯಿಗೆಲ್ಲ ಇದೆ, ಅದೇನು ತುಂಬ ಜಾಸ್ತಿ ಇಲ್ಲ. ಒಂದು 2 ರೂಪಾಯಿಗೆ ಒಂದು ಬೆಣ್ಣೆದೊಂದು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ, ಅಂಥದ್ದೊಂದು 5 ತೊಗೊಂಡೋಗಿ ಕೊಡುವಂಥದ್ದು ಮಾಡಿದ್ರೆ ಶನಿವಾರ ಒಳ್ಳೆ ರಿಸಲ್ಟ್ಸು, ಕಿರಿಕಿರಿ ಮಾಯ ಆಗೋಗ್ಬಿಡುತ್ತೆ. ನಿಮಗೆ ಯಾವುದೇ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಇರಲ್ಲ ಅಂತ ಹೇಳ್ತೀನಿ. ಇನ್ನು ನಾನು ಹೇಳಿದಂಥ ಏನು ಸಾಸಿವೆ ಎಣ್ಣೆ ಪರಿಹಾರ ಇದೆ, ಅರಳಿ ಮರದ ಬುಡದಲ್ಲಿ ಹಚ್ಚುವಂಥದ್ದು ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಅದನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತೀನಿ. ಇಂಥದಕ್ಕೆ ಅಂತೇನಿಲ್ಲ, ಬಿಸ್ನೆಸ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ನೀವು ನೋಡ್ತೀರಾ ಅಂತ ಹೇಳೋವಂಥದ್ದು. ಅದ್ರ ಜೊತೆಗೆ ನೀವು ಏನು ಕೆಲಸ ಅಂದರೆ ಏನು ಬಿಸ್ನೆಸ್ ಮಾಡ್ತಿರ್ತೀರ ಆ ಸ್ಥಳಗಳನ್ನ ಮತ್ತು ನೀವು ಅಷ್ಟೇ ಪರಿಶುದ್ಧವಾಗಿ ದಿನ ಬೆಳಗ್ಗೆ ಸ್ನಾನ ಮಾಡಿ ಹೋಗುವಂಥದ್ದು, ಸ್ವಲ್ಪ ಒಳ್ಳೇದೇನಾದರೂ ಪರ್ಫ್ಯೂಮ್ ಹಾಕೊಳ್ಳೋವಂಥದ್ದು ಇರ್ಬೋದು. ನೀವು ಹೋಗಿ ಮಾಡೋವಂಥ ಕೆಲಸದ ಜಾಗಗಳಲ್ಲಿ ಅಥವಾ ಏನು ಬಿಸ್ನೆಸ್ ಇರುತ್ತೆ ಆ ಸ್ಥಳಗಳಲ್ಲಿ ಸ್ವಲ್ಪ ಏನಾದರೂ ಸ್ಮೆಲ್ ಬರೋವಂಥದ್ದು ಏನಾದರೂ, ಈಗೆಲ್ಲ ಪರ್ಫ್ಯೂಮ್ಸ್ ಎಲ್ಲ ತುಂಬ ಸಿಗ್ತಾ ಇದೆ, ಆ ಜಾಗಗಳಲ್ಲಿ ಸ್ವಲ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡುವಂಥದ್ದು, ಕ್ಲೀನಾಗಿ ಇಟ್ಕೊಳ್ಳೋವಂಥದ್ದು. ನೀವು ದಿನ ಬೆಳಗ್ಗೆ ಸ್ನಾನ ಮಾಡಿ ಒಳ್ಳೆ ಒಗೆದಿರೋಂಥ ಬಟ್ಟೆಗಳನ್ನ ಹಾಕೊಂಡು ಹೋಗಬೇಕು. ಈ ರೀತಿ ಹೋಗೋದ್ರಿಂದ ಶುಕ್ರನ ಒಂದು ಕೃಪೆ ನಿಮ್ಗೆ ಸಿಗೋವಂಥದ್ದಾಗುತ್ತೆ. ಹಣಕಾಸು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಎಲ್ಲಿ ಕೊಳಕಿರುತ್ತೆ, ಎಲ್ಲಿ ಒಂದು ಒಳ್ಳೆಯದೇನಾದರೂ ನಾವು ಕ್ಲೀನಾಗಿರಲ್ಲ, ಆ ರೀತಿಯಲ್ಲೆಲ್ಲ ಇದ್ದಾಗ
ಶುಕ್ರನಿಂದ ನಮಗೆ ಆರ್ಥಿಕ ನಷ್ಟ ಆಗುವಂಥದ್ದಾಗೋದ್ರಿಂದ ಕ್ಲೀನ್ ಆ್ಯಂಡ್ ಟೈಡಿ ಅಂತ ನಾವು ಹೇಳ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕೆಲಸ ಮಾಡಿ ಒಂದು ಗಾದೆನೇ ಹೇಳ್ತಾರಲ್ಲ, ದೇವರು ಬಡತನ ಕೊಟ್ಟರು ಕೊಳ್ತನ ಕೊಡಲ್ಲ ಅಂತ ಅಂದ್ಬಿಟ್ಟು, ಅದರಿಂದ ಕೊಳ್ತನವಾಗಿ ಖಂಡಿತವಾಗ್ಲೂ ಇರಬಾರ್ದು. ಕ್ಲೀನಾಗಿರಬೇಕು. ಏನು ಅದಕ್ಕೋಸ್ಕರ ತುಂಬ ಖರ್ಚೇನಿರಲ್ಲ. ದಿನ ಸ್ನಾನ ಮಾಡಿ ಒಂದು ಒಳ್ಳೆ ಒಗ್ದಿರೋ ಅಂಥ ಬಟ್ಟೆ ಹಾಕೊಳ್ಳಿ. ಹೊಸ ಬಟ್ಟೆನೇ ತಂದು ಹಾಕ್ಕೋಬೇಕು ಅಂತೇನಿಲ್ಲ. ಒಗ್ದಿರೋ ಬಟ್ಟೆನೇ ಕ್ಲೀನಾಗಿ ಪ್ರತಿದಿನ ಹಾಕಿದ ಬಟ್ಟೆನ ಮತ್ತೆ ಇವತ್ತು ಹಾಕಿದ್ದು ನಾಳೆ ಹಾಕೋದು ಆ ಥರ ಮಾಡಬೇಡಿ. ಅದನ್ನು ಒಗೆದ ಮೇಲೇ ಹಾಕ್ಕೋಬೇಕು. ಆ ರೀತಿ ಮಾಡಬೇಕು. ಸೊ ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಈ ರೀತಿ ಈಗೇನು ನಾನು ಹೇಳಿದೆ, ಇಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವೇ ಹೇಳ್ತೀರಾ ನನಗೆ, ಈ ಪರಿಹಾರ ಮಾಡಿದ್ರೆ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೋಡಿದ್ವಿ. ಇದರಲ್ಲಿ ಏನು ನಾವು ಖರ್ಚೇ ಮಾಡಿಲ್ಲ. ಈಗ ನಾನು ಹೇಳಿರೋ ಯಾವ ಪರಿಹಾರದ್ರೂ ನಿಮಗೆ ಖರ್ಚೇ ಇಲ್ಲ. ಸಾಸಿವೆ ಎಣ್ಣೆ ಒಂದು, ಬೆಣ್ಣೆ ಒಂದು ಬಿಟ್ಟರೆ ಇನ್ನೇನು ಪರಿಹಾರಕ್ಕೂ ನಾನು ಯಾವುದಕ್ಕೂ ಖರ್ಚೇ ಹೇಳಿಲ್ಲ ನಿಮಗೆ. ಸೊ ಇದನ್ನು ಮಾಡ್ಕೊಳ್ಳಿ. ಜೊತೆಗೆ ಪಟಕ ಅಂತ ನಾನು ಹೇಳಿದೆ, ಆಲಮ್ ಅಂತ ನಾನು ಹೇಳಿದೆ, ಅದನ್ನು ತಂದು ಪ್ರತಿಯೊಂದು ಬಿಸ್ನೆಸ್ ಸ್ಥಳಗಳಲ್ಲೂ ಇಡೋದ್ರಿಂದ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಮನೆಗೂ ಕೂಡ ಕಟ್ಟೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ. ಸೊ ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಈ ರೀತಿಯಲ್ಲಿ ನಾನು ಹೇಳಿರೋಂಥ ಯಾವುದೇ ಪರಿಹಾರಗಳಿರ್ಬೋದು, ಸಾಧ್ಯವಾದರೆ ಎಲ್ಲ ಮಾಡಿ, ಇಲ್ಲಾಂತಂದರೆ ಯಾವುದು ನಿಮ್ಗಾಗುತ್ತೆ ಅದನ್ನು ಮಾಡ್ತಾ ಬನ್ನಿ. ಬಟ್ ಆಲಮ್ ಅಂತ ನಾನು ಹೇಳಿದೆ, ಪಟಕ ಅಂತ ಹೇಳಿದೆ, ಅದನ್ನು ಪ್ರತಿಯೊಬ್ಬರು ಮಾಡಬೇಕು. ನಾಯಿಗಳಿಗೆ ಏನಾದರೂ ಶನಿವಾರ ಕಪ್ ನಾಯಿಗಳಿಗೆ ಚಪಾತಿ ಹಾಕುವಂಥದ್ದನ್ನು ಹೇಳಿದೆ, ಅದು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಶನಿ ಮತ್ತು ರಾಹು ಇಬ್ಬರನ್ನ ನಾವು ಒಂದು ಕೃಪೆ ತೊಗೊಂಡ್ರೆ ಅವರಿಂದ ಎಲ್ಲ ರೀತಿಯಲ್ಲೂ ಒಂದು ಸ್ಟೆಬಿಲಿಟಿ ಬಂದಂಗೆ ಆಗುತ್ತೆ. ಇನ್ನೂ ಕೊಟ್ಟಿರೋ ಎಲ್ಲ ಪರಿಹಾರಗಳೇನಪ್ಪ ಅಂತಂದರೆ, ನಿಮ್ಮ ಕಿರಿಕಿರಿಗಳಿರ್ಬೋದು ಅಥವಾ ಡಿಸ್ಟರ್ಬೆನ್ಸ್ಗಳಿರ್ಬೋದು, ಒಂದೇನೋ ದುಡ್ಡು ನಿಮಗೆ ಬಂದಿದ್ದ ಕೈಯಲ್ಲಿ ನಿಲ್ತಾ ಇಲ್ಲ, ಅಥವಾ ಜನ ಆಕರ್ಷಣೆ ಆಗ್ತಿಲ್ಲ, ಧನ ಆಕರ್ಷಣೆ ಆಗ್ತಿಲ್ಲ ಅಂತಂದ್ರೂ ಕೂಡ ವ್ಯಾಪಾರಾಭಿವೃದ್ಧಿ ಯಂತ್ರ ಅಂತ ಹೇಳಿದ್ದೀನಿ. ಸೊ ಅದೆಲ್ಲ ಮುಂದಕ್ಕೆ ಬೇಕಾದ್ರೂ ತೊಗೊಳ್ಳಿ. ಇವಾಗಲೇ ತೊಗೊಂಡು ಅದನ್ನೆಲ್ಲ ಇಟ್ಬಿಡ್ಬೇಕು, ಖರ್ಚು ಮಾಡಿ ಅಂತಿಲ್ಲ. ಬೇರೆ ಏನು ಖರ್ಚಿಲ್ದೇ ಇರೋ ಪರಿಹಾರಗಳು ಹೇಳಿದ್ದೀನಿ, ಅದನ್ನು ಮಾಡಿ ಅದರಿಂದ ದುಡ್ಡು ಬಂದಮೇಲೆ ಈ ರೀತಿ ಶ್ರೀಯಂತ್ರ ಇರ್ಬೋದು ಅಥವಾ ವ್ಯಾಪಾರಾಭಿವೃದ್ಧಿ ಯಂತ್ರ ಅಂತ ನಾನು ಹೇಳಿದೆ, ಇದನ್ನು ಯಾವುದಾದ್ರೂ ಆವಾಗ ನೀವು ದುಡ್ಡು ಖರ್ಚು ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಏನಪ್ಪ ಅಂದರೆ, ಖರ್ಚಿಲ್ಲದೆ ಇರೋ ಅಂಥ ಸುಲಭ ಪರಿಹಾರ, ಬಿಸ್ನೆಸ್ಸಲ್ಲಿ ಎಕ್ಸಲೆಂಟ್ ಗ್ರೋತ್ ನೀವು ನೋಡ್ತೀರಾ. ಯಾವುದೇ ಬಿಸ್ನೆಸ್ ನೀವು ಮಾಡ್ತಿರ್ತೀರ ಅಂದರೂ ಈ ಪರಿಹಾರಗಳು ನಿಮಗೆ ನೀವು ಮಾಡಿದ ಮೇಲೆ ನನಗೆ ಹೇಳಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾಕಂದರೆ ನಾನು ಕೊಡೋವಂಥ ಪರಿಹಾರ ಎಲ್ಲ ಖರ್ಚಿಲ್ಲದೆ ಇರೋವಂಥದ್ದು, ಇನ್ಸ್ಟೆಂಟಾಗಿ ರೆಮಿಡೀಸ್ ನಿಮ್ಗೆ ವರ್ಕ್ ಆಗೋವಂಥದ್ದು. ಜೊತೆಗೆ ಯಾವುದೇ ಒಂದು ರೆಮಿಡೀಸಲ್ಲೂ ಕೂಡ ಏನಂದರೆ, ನಾನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿ ಅದು ಒಳ್ಳೇದಾದ ಮೇಲೆ ನಿಮ್ಗೆ ಹೇಳ್ತೀನಿ. ಸುಮ್ಮನೆ ಯಾವುದೋ ಬಾಯಿಗೆ ಬಂದಿದ್ದ ರೆಮಿಡೀಸ್ ಎಲ್ಲ ನಾನು ಹೇಳೋದಿಲ್ಲ. ಆ ರೆಮಿಡೀಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಬರಬೇಕು, ಅದು ತುಂಬ ಮುಖ್ಯ ಆಗುವಂಥದ್ದು. ನನ್ನ ಎಲ್ಲ ವೀಡಿಯೋಸ್ ನೀವು ನೋಡ್ತೀರ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ. ಎಷ್ಟು ಒಳ್ಳೊಳ್ಳೆ ನಿಮ್ಗೆ ನಾನು ಕೊಟ್ಟಿರೋ ರೆಮಿಡೀಸ್ ಮಾಡ್ಕೊಂಡ್ಮೇಲೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ನೀವು ಹಾಕಿದ್ದೀರ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಈ ಒಂದು ಬಿಸ್ನೆಸ್ಗೆ ತುಂಬ ಎಲ್ಪ್ ಆಗುವಂಥ ಪರಿಹಾರಗಳು, ಸುಲಭವಾಗಿರೋಂಥ ಪರಿಹಾರ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಬೇರೆಯವರು ಯಾರಾದರೂ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ವೀಡಿಯೋಸ್ ಇದೆ, ತುಂಬ ವಿಷಯಸ್ ಇದೆ. ಆ ವಿಷಯಗಳೆಲ್ಲ ನೀವು ತಿಳ್ಕೊಬೇಕು. ಬೇರೆಯವ್ರಿಗೂ ಅದನ್ನೆಲ್ಲ ನೀವು ಶೇರ್ ಮಾಡಿದಾಗ ಅವರು ತಿಳ್ಕೊಂಡಾಗ ಒಳ್ಳೆ ರಿಸಲ್ಟ್ಸ್ನ ಅವರು ನೋಡ್ತಾರೆ ಅಂತ ಹೇಳ್ತೀನಿ. ಅದರಿಂದ ಮತ್ತಷ್ಟು ವಿಷಯದೊಂದಿಗೆ ಮತ್ತಷ್ಟು ಹೊಸದಾಗಿ ಏನಾದರೂ ವಿಷಯಗಳೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.